ಮೊದಲಿಗೆ ನೋಡಿ, ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ರೇಪ್ ಮಾಡಿ ಓರ್ವರನ್ನ ಕೊಲೆ ಮಾಡಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೂರನೇ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಸಾಣಾಪುರ ಕೆರೆ ಬಳಿಯಾಗಿದ್ದಂತಹ ಘಟನೆ ಅದು. ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಆದರೆ ಇನ್ನೊಬ್ಬ ಸಿಕ್ಕಿಲ್ಲ. ಅವನಿಗಾಗಿ ತೀವ್ರ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಪೊಲೀಸರು. ಆರೋಪಿ ಪತ್ತೆಗೆ ಅಂತೇಳಿ ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದಾರೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್. ಸೊ ಶೀಘ್ರದಲ್ಲೇ ಮೂರನೇ ಆರೋಪಿಯನ್ನ ಬಂಧಿಸುವುದಾಗಿ ಎಸ್ಪಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮಧ್ಯರಾತ್ರಿ ಅರೌಂಡ್ 11ರಿಂದ 12 ಗಂಟೆಗೆ ಒಂದು 2 ಮಹಿಳೆಯರು ಹಾಗೂ 3 ಜನ ಪುರುಷರ ಮೇಲೆ ಫಿಸಿಕಲ್ ಅಸಾಲ್ಟ್ ಹಾಗೂ ಮಹಿಳೆಯರ ಮೇಲೆ ಸೆಕ್ಸುವಲ್ ಅಸಾಲ್ಟ್ ಆದ ಪ್ರಯುಕ್ತ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್, ರಾಬರಿ ಹಾಗೂ ರೇಪ್ ಕೇಸ್ ಪ್ರಕರಣ ದಾಖಲಾಗಿತ್ತು. ಸೊ ಅದರ ಪ್ರಯುಕ್ತ 2 ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ ಇವತ್ತು. ಅವನು ಒಬ್ಬನ ಹೆಸರು ಮಲ್ಲೇಶ ಅಲಿಯಾಸ್ ಹಂದಿಮಲ್ಲು, ಇನ್ನೊಬ್ಬರು ಚೇತನ್ ಸಾಯಿ. ಇವರಿಬ್ಬರು ಗಾರೆ ಕೆಲಸ ಮಾಡೋರು. ಇವರು ಸಾಯಿನಗರ್, ಗಂಗಾವತಿ ಸಾಯಿನಗರದವರು. ಸೊ ಇವ್ರ ಕಡೆಯಿಂದ ನಾವು 2 ಮೊಬೈಲ್ಗಳು ಹಾಗೂ 2 ಮೊಬೈಲ್ಗಳು, ಒಂದು ಕ್ಯಾಮ್ರಾವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಮುಂದಿನ ಅವರ ತನಿಖೆಯನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ. ಇವರು ಇನ್ನೊಬ್ಬರು ಹೆಸರು ಕೂಡ ಹೇಳಿದ್ದಾರೆ, 3ನೇ ಒಂದು ವ್ಯಕ್ತಿ ಹೆಸರು ಕೂಡ ಹೇಳಿದ್ದಾರೆ. ಸೊ ನಾವು ಆದಷ್ಟು ಬೇಗ ಅವನು ಕೂಡ ಬಂಧನೆ ಮಾಡ್ತೀವಿ. ಮಧ್ಯರಾತ್ರಿ ಅರೌಂಡ್ 11ರಿಂದ 12 ಗಂಟೆಗೆ ಒಂದು 2 ಮಹಿಳೆಯರು ನೋಡಿ, ಇದೇ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ರೇಪ್ ಜೊತೆಗೆ ಕೇಸ್ ಆಯ್ತಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ಒಂದು ಪೋಸ್ಟ್ ಹಾಕಿದ್ದಾರೆ. ಇದು ಅತ್ಯಂತ ಹೇಯ ಕೃತ್ಯ ಅಂತ ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಜೊತೆಗೆ ಈ ಕೂಡಲೇ ಘಟನೆಯ ಬಗ್ಗೆ ಪೊಲೀಸರಿಂದ ವರದಿಯನ್ನ ಪಡೆಯುತ್ತೀನಿ, ಆಮೇಲೆ ಆರೋಪಿಗಳನ್ನ ಶೀಘ್ರದಲ್ಲೇ ಪತ್ತೆ ಹಚ್ಚಲು ಸೂಚಿಸಿದ್ದೀನಿ ಅಂತಂದ್ರು ಪೋಸ್ಟ್ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ಇಬ್ಬರನ್ನ ಪತ್ತೆ ಹಚ್ಚಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಮತ್ತೊಬ್ಬ ಇನ್ನೂ ಕೂಡ ಸಿಕ್ಕಿಲ್ಲ, ಶೋಧ ಕಾರ್ಯ ಮುಂದುವರೆದಿದೆ. ಜೊತೆಗೆ ರಾಜ್ಯಕ್ಕೆ ಬರುವಂತಹ ಪ್ರವಾಸಿಗರಿಗೆ ರಕ್ಷಣೆ ಕೊಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಇಂಥ ಘಟನೆ ಮರುಕಳಿಸದಂತೆ ಕ್ರಮವನ್ನ ಕೈಗೊಳ್ಳಲಾಗುವುದು, ಕಠಿಣ ಕ್ರಮವನ್ನ ಕೈಗೊಳ್ಳಲಾಗಿ ಸಿಎಂ ಸಿದ್ದರಾಮಯ್ಯನವರು ಭರವಸೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಕೂಡ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿ ಇಸ್ರೇಲಿ ಪ್ರಜೆ ಹಾಗೂ ಹೋಮ್ ಸ್ಟೇ ಮಾಲಕಿ ಮೇಲೆ ನಡೆದಂತಹ ಹಲ್ಲೆ ಜೊತೆಗೆ ಅತ್ಯಾಚಾರ ಹೇಯ ಕೃತ್ಯ, ಇದರ ವರದಿಯನ್ನು ನಾನು ಪೊಲೀಸರಿಂದ ಪಡ್ಕೊಳ್ತೀನಿ. ಕಟ್ಟುನಿಟ್ಟಿನ ತನಿಖೆಯನ್ನ ಮಾಡಿ ಅಪರಾಧಿಗಳಿಗೆ ಶಿಕ್ಷೆಯಾಗುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಾಗುತ್ತೆ. ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಈ ರೀತಿಯಾದಂತಹ ಒಂದು ಕೃತ್ಯ ಆಗಬಾರದು ಅಂಥೇಳಿ ಮುಂಜಾಗ್ರತಾ ಕ್ರಮದ ಜೊತೆಗೆ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನು ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು.